ಹಿಂಸೆಯೋ ಅಥವಾ ಅಪಹಾಸ್ಯವೋ ಇದು ಯಾವುದೂ ಇರುವುದಿಲ್ಲ. ಆದರೆ ಹೇಳಬೇಕಾದದ್ದಷ್ಟನ್ನು ಕೇಳೋದಿಲ್ಲ ಅಂದಮೇಲೆ ಮತ್ತೆ ಬಲ ಪ್ರಯೋಗ ಮಾಡ್ತಾನೆ. ರಾಜ ಅನ್ನೋದಕ್ಕೊಂದು ಗೌರವ ಕೊಡಬೇಕು, ಕೊಟ್ಟಿದ್ದಾನೆ. ಕೊಟ್ಟು ಮನೋರಮೈ ಮನಸ್ಸಿಗೆ ಹಿತವಾಗುವ ವಾಕ್ಯವಿದ್ ವಾಕ್ಯ ತತ್ವಜ್ಞಂ ಹರೀಶಂ ಮಾರುತಾತ್ಮಜ. ವಾಕ್ಯವಿದ್ ವಾಕ್ಯ ತತ್ವಜ್ಞಂ, ಏನು ಹೇಳಿದರೆ ಅವನಿಗೆ ಅರ್ಥ ಆಗತ್ತೆ ಅಂತ ಗೊತ್ತಿದೆಯೋ ಆ ಮಾತನ್ನೇ ಹೇಳಿದ ಅಂತ. ಈಗ ಕೆಲವೊಮ್ಮೆ ನಾವು ಬಹಳ ಗೂಢವಾದ ಮಾತು ಹೇಳ್ತೇನೆ, ಅವನು ಹಾಗಂದರೆ ಅಂತ ಕೇಳಿಬಿಟ್ಟ ಅಂದರೆ ನಾವು ಅಷ್ಟೊತ್ತು ಅವನಿಗೆ ಏನು ಹೇಳಿ ಕೊಟ್ಟಿದ್ದು ಅದು ಅರ್ಥ ಆಗಲಿಲ್ಲ ಅಂದರೆ ವೇಸ್ಟ್. ಅದು ಕೆಲವೆಲ್ಲ ಮಾತುಗಳಲ್ಲಿ ಏನೋ ಒಂದು ಬೇರೆ ಅಂಶ ಹೇಳಿರುತ್ತೆ, ಆ ವಾಕ್ಯದ ಶಬ್ದದಲ್ಲ ಅರ್ಥ ಇರುವುದಿಲ್ಲ, ಅದರ ಆಚೆಗೇನೋ ಒಂದು ಧ್ವನಿ ಹೇಳ್ತಾ ಇರುತ್ತೆ. ಅದು ಆ ಧ್ವನಿಯನ್ನು ಗ್ರಹಿಸುವವನಿಗೆ ಹೇಳಿದರೆ ಹೇಳಿದವನಿಗೂ ಒಂದು ಖುಷಿ ಆಗುತ್ತೆ, ಕೇಳಿದವನಿಗೂ ಒಂದು ಖುಷಿ ಆಗುತ್ತೆ, ಮತ್ತು ಅದರಿಂದ ಕಾರ್ಯಪ್ರವೃತ್ತಿಯೂ ಆಗುತ್ತೆ. ಹೇಳುವವನೂ ದಡ್ಡ ಆದರೆ ಅದು ಉಪಯೋಗ ಇಲ್ಲ, ಕೇಳುವವನೂ ದಡ್ಡ ಆದರೆ ಇನ್ನೂ ಉಪಯೋಗ ಇಲ್ಲ. ಕೊನೆಗೆ ಆ ಪ್ರಸಂಗವೇ ಸರಿ ಇಲ್ಲ ಅಂದರೆ ಏನೂ ಉಪಯೋಗ ಆಗೋದಿಲ್ಲ. ಆದರೆ ಇಲ್ಲಿ ಪ್ರಸಂಗವೂ ಸರಿ ಇದೆ, ಕೇಳುವವನು ವಾಕ್ಯ ತತ್ವಜ್ಞನೇ ಆಗಿದ್ದಾನೆ. ಹನುಮಂತನು ವಾಕ್ಯವಿತ್, ವಾಕ್ಯವನ್ನು ಚೆನ್ನಾಗಿ ತಿಳಿದವನಾಗಿದ್ದಾನೆ. ಹಾಗಾಗಿ ಹೇಳಿದ ತಕ್ಷಣ ಅವನು ಹೇಳಿದ ಮಾತನ್ನು ಹಿತಂ ತತ್ವಂಚ ಪಥ್ಯಂಚ ಸಾಮ ಧರ್ಮಾರ್ಥ ನೀತಿಮತ್ ಪ್ರಣಯ ಪ್ರೀತಿ ಸಂಯುಕ್ತಂ ವಿಶ್ವಾಸಕೃತ ನಿಶ್ಚಯಂ. ಆ ಮಾತುಗಳು ಏನು ಅಂತ ಹೇಳುವುದಿಲ್ಲ, ಆದರೆ ಅದರಲ್ಲಿ ಏನೇನಿತ್ತು ಅಂತ ಹೇಳ್ತಾರೆ. ಹಿತವಾದದ್ದಾಗಿತ್ತು, ತತ್ವಂ ಯಥಾರ್ಥವಾದದ್ದಾಗಿತ್ತು, ಪಥ್ಯಂ ನಾಲಿಗೆಗೆ ಸ್ವಲ್ಪ ರುಚಿಯಾಗದೇ ಇರ್ಬೋದು, ಅದರದ್ದು ದೇಹಕ್ಕೆ ಬೇಕೇ ಬೇಕಾಗುತ್ತೆ. ಹಾಗೆ ಪಥ್ಯ ಅಂದರೆ ಮೇಲ್ನೋಟಕ್ಕದು ಮನಸ್ಸಿಗೆ ಬರುವುದಿಲ್ಲ, ಪ್ರಿಯ ಅಲ್ಲ, ಆದರೆ ಹಿತ ಹೌದು. ಹಿತ ಆಗಿರುತ್ತೆ ಆದರೆ ಪ್ರಿಯ ಆಗಿರುವುದಿಲ್ಲ, ಅದರದ್ದು ಪಥ್ಯ ಆಗಿರುತ್ತೆ, ಕೆಲವೊಮ್ಮೆ ತತ್ವ ಆಗಿರುವುದಿಲ್ಲ. ಇದು ತತ್ವವಾಗಿ ಹಿತವೂ ಆಗಿ ಪಥ್ಯ ಅಂದರೆ ಹಿತವೂ ಆಗಿ ತತ್ವವಾಗಿ ಪಥ್ಯವೂ ಆಗಿ ಇಷ್ಟೂ ಮಾತುಗಳಿಂದ ಹೇಗೆ ಹೇಳಿದ ಅಂದರೆ ಸಾಮ ಧರ್ಮಾರ್ಥ ನೀತಿಮತ್. ಸಾಮ ಅಂದರೆ ಸಮಾಧಾನದ ಮಾತುಗಳಿಂದಲೇ ಹೇಳಿದ್ದಾನೆ, ಧರ್ಮದ ಚೌಕಟ್ಟನ್ನು ಮೀರದೇ ಹೇಳಿದ್ದಾನೆ. ಅಷ್ಟೇ ಅಲ್ಲ, ಪ್ರಯೋಜನ ಏನಿದೆ ಅನ್ನೋದನ್ನು ಹೇಳಿದ್ದಾನೆ. ಯಾವ ಮಾತು ಹೇಳಿದರೆ ಇವನಿಗೆ ಎಲ್ಲಿಗೆ ಚುಚ್ಚತ್ತೆ ಅಂತ ನೀತಿ, ಅದರ ಸರಿಯಾದ ನೀತಿ ಅಂದರೆ ಕೊಂಡೊಯ್ಯುವ ದಾರಿ ಅಂತ. ನಾವು ನೀತಿ ನೀತಿ ಅಂತ ಶಬ್ದ ಬಳಸ್ತೇವೆ, ಹಾಗಂದ್ರೆ ಏನು? ನೀತಿ ಅಂದರೆ ನಮ್ಮನ್ನು ಯಾವುದು ಸರಿಯಾದ ರೀತಿಗೆ ಕರ್ಕೊಂಡು ಹೋಗುತ್ತೋ ಅದು ನೀತಿ. ನಯತಿ ನಮ್ಮನ್ನು ಕರ್ಕೊಂಡು